ನಮಸ್ಕಾರ. ಸಾಮಾನ್ಯ ಜ್ಞಾನ ಟಾಪ್ 35 ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈ ಒಂದು ಎಪಿಸೋಡನ್ನು ಸಂಪೂರ್ಣವಾಗಿ ನೋಡಿ, ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಯೂ ಕೂಡ ಮುಂಬರುವಂತಹ ಯಾವುದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅತಿ ಉಪಯುಕ್ತಕರವಾಗಿರುತ್ತೆ. ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಅತ್ಯಂತ ಸರಳ ವಿವರಣೆಗಳ ಜೊತೆಗೆ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಆಲ್ ದ ಬೆಸ್ಟ್. ಮೊದಲ ಯಶಸ್ವಿ ಮಾನವ ಮೂತ್ರಪಿಂಡ ಕಸಿ ಮಾಡಿದ ವೈದ್ಯ ಯಾರು? ಜೋಸೆಫ್ ಮೋರೆ. 1954 ಡಿಸೆಂಬರ್ 23ರಂದು ಅಮೆರಿಕದ ವೈದ್ಯ ಡಾಕ್ಟರ್ ಜೋಸೆಫ್ ಮೋರೆ ಅವರು ಮೊದಲ ಯಶಸ್ವಿ ಮಾನವ ಮೂತ್ರಪಿಂಡ ಕಸಿಯನ್ನು ರಿಚರ್ಡ್ ಎರಿಕ್ ಎಂಬ ಅವಳಿ ಸಹೋದರರಿಗೆ ಮಾಡಿದರು. 1967ರಲ್ಲಿ ದಕ್ಷಿಣ ಆಫ್ರಿಕಾದ ಹೃದಯ ತಜ್ಞ ಕ್ರಿಶ್ಚಿಯನ್ ಬರ್ನಾರ್ಡ್ ಅವರು ಮೊದಲ ಬಾರಿಗೆ ಮಾನವ ಹೃದಯ ಕಸಿಯನ್ನು ಯಶಸ್ವಿಯಾಗಿ ನಡೆಸಿದರು. 4 ಈಸ್ ದಿ ರೈಟ್ ಆನ್ಸರ್. ಸಂವಿಧಾನದಲ್ಲಿ ಭಾರತವನ್ನು ಏನೆಂದು ಉಲ್ಲೇಖಿಸಿದ್ದಾರೆ? ಭಾರತ ದೇಶವನ್ನು ಅನೇಕ ಹೆಸರುಗಳಿಂದ ಕರೆಯುತ್ತಿದ್ದರು. ಹಿಂದೂಸ್ತಾನ, ಭಾರತ ದೇಶ, ಭಾರತ, ಇಂಡಿಯಾ ಹೀಗೆ 10 ಹೆಸರುಗಳಿಂದ ಕರೆಯುತ್ತಿದ್ದರು. ದೇಶಕ್ಕೆ ಒಂದು ಅಧಿಕೃತವಾದ ಹೆಸರನ್ನು ನೀಡಲು ಸಂವಿಧಾನ ರಚನಾಕಾರರು ಪ್ರಯತ್ನಿಸಿದರು. ಅಂತಹ ಸಂದರ್ಭದಲ್ಲಿ ಸಂವಿಧಾನ ರಚನಾಕಾರರಲ್ಲಿ ಗೊಂದಲಗಳು ಉಂಟಾದವು. ಕೆಲವರು ಸಾಂಪ್ರದಾಯಿಕ ಹೆಸರಾದ ಭಾರತ ಎಂದು ಬೆಂಬಲಿಸಿದರೆ ಮತ್ತೆ ಕೆಲವರು ಆಧುನಿಕ ಹೆಸರಾದ ಇಂಡಿಯಾ ಎಂಬ ಹೆಸರನ್ನು ಬೆಂಬಲಿಸಿದರು. ಈ ಸಂದರ್ಭದಲ್ಲಿ ಸಂವಿಧಾನ ರಚನಾಕಾರರು 2 ಹೆಸರುಗಳು ಕೂಡ ತನ್ನದೇ ಆದ ಹಿನ್ನೆಲೆಯನ್ನು ಹೊಂದಿದ್ದರಿಂದ 2 ಹೆಸರುಗಳನ್ನು ಕೂಡ ಅಧಿಕೃತ ಹೆಸರುಗಳನ್ನಾಗಿ ಮಾಡಿ ಸಂವಿಧಾನದಲ್ಲಿ ಇಂಡಿಯಾ ಎಂದರೆ ಭಾರತ, ಇಂಡಿಯಾ ದಟ್ ಈಸ್ ಭಾರತ ಎಂದು ನಮೂದಿಸಿದ್ದಾರೆ. 3 ಈಸ್ ದಿ ರೈಟ್ ಆನ್ಸರ್. ಭಾರತದಲ್ಲಿ ಅತಿ ಹೆಚ್ಚು ವಿಧಾನಸಭಾ ಸದಸ್ಯರನ್ನ ಹಾಗೂ ವಿಧಾನ ಪರಿಷತ್ ಸದಸ್ಯರನ್ನ ಹೊಂದಿರುವ ರಾಜ್ಯಗಳು ಕ್ರಮವಾಗಿ ಯಾವುವು? ಉತ್ತರ ಪ್ರದೇಶ ಮತ್ತು ಉತ್ತರ ಪ್ರದೇಶ. ಅಂದರೆ ಅತಿ ಹೆಚ್ಚು ವಿಧಾನಸಭಾ ಸದಸ್ಯರು ಅಂದರೆ 403 ವಿಧಾನಸಭಾ ಸದಸ್ಯರನ್ನ ಹೊಂದಿದೆ ಉತ್ತರ ಪ್ರದೇಶ, ಹಾಗೆ 108 ವಿಧಾನ ಪರಿಷತ್ ಸದಸ್ಯರನ್ನ ಹೊಂದಿದೆ. ಹಾಗಾಗಿ 1 ಈಸ್ ದಿ ರೈಟ್ ಆನ್ಸರ್. ಯಾವ ಅನುಚ್ಛೇದ ಮತ್ತು ವಿಧಿಯನ್ನ ರದ್ದುಗೊಳಿಸಿ ಜಮ್ಮು ಮತ್ತು ಕಾಶ್ಮೀರವನ್ನ ಕೇಂದ್ರಾಡಳಿತ ಪ್ರದೇಶವಾಗಿ ಘೋಷಣೆ ಮಾಡಲಾಗಿದೆ? ಅನುಚ್ಛೇದ 370 ವಿಧಿ 35A. 2019 ಅಕ್ಟೋಬರ್ 31ರ ನಂತರ 370ನೇ ಅನುಚ್ಛೇದ ಮತ್ತು 35A ವಿಧಿಯನ್ನು ರದ್ದುಪಡಿಸಿ ಜಮ್ಮು ಕಾಶ್ಮೀರ ರಾಜ್ಯವನ್ನು ಕೇಂದ್ರಾಡಳಿತ ಪ್ರದೇಶವಾಗಿ ಘೋಷಣೆ ಮಾಡಲಾಗಿದೆ. 2 ಈಸ್ ದಿ ರೈಟ್ ಆನ್ಸರ್. ನ್ಯಾಯಾಲಯಗಳ ಬಗ್ಗೆ ವಿವರಿಸಲಾದ ವಿಧಿ 214ರಿಂದ 237. ಭಾರತ ಸಂವಿಧಾನದ 214ನೇ ವಿಧಿಯಿಂದ 237ರವರೆಗೆ ಉಚ್ಚ ನ್ಯಾಯಾಲಯ, ಜಿಲ್ಲಾ ನ್ಯಾಯಾಲಯಗಳು ಹಾಗೂ ಅಧೀನ ನ್ಯಾಯಾಲಯಗಳ ಬಗ್ಗೆ ವಿವರಿಸಲಾಗಿದೆ. 3 ಈಸ್ ದಿ ರೈಟ್ ಆನ್ಸರ್. ಚುನಾವಣಾ ಆಯೋಗದಲ್ಲಿ ಇರುವ ಸದಸ್ಯರ ಸಂಖ್ಯೆ 3. ಚುನಾವಣಾ ಆಯೋಗವನ್ನು ಜನವರಿ 25, 1950ರಂದು ಸಂವಿಧಾನದ 324ನೇ ವಿಧಿ ಅನ್ವಯ ಸ್ಥಾಪಿಸಲಾಗಿದೆ. ಒಬ್ಬ ಮುಖ್ಯ ಆಯುಕ್ತರು ಮತ್ತು 2 ಆಯುಕ್ತರನ್ನು ಒಳಗೊಂಡಿದೆ. ಇವರನ್ನು ಭಾರತದ ರಾಷ್ಟ್ರಪತಿಗಳು 324ನೇ ಅನ್ವಯ ನೇಮಿಸುತ್ತಾರೆ. ಪ್ರತಿ ವರ್ಷ ಜನವರಿ 25ನ್ನು ರಾಷ್ಟ್ರೀಯ ಮತದಾರ ದಿನವನ್ನಾಗಿ ಆಚರಿಸಲಾಗುತ್ತಿದೆ. 3 ಈಸ್ ದಿ ರೈಟ್ ಆನ್ಸರ್. ಪೋಲಿಯೋ ಕಾಯಿಲೆಯನ್ನು ಯಾವುದರಿಂದ ತಡೆಗಟ್ಟಬಹುದು? ವ್ಯಾಕ್ಸಿನೇಷನ್. ಇದು ಮಕ್ಕಳಲ್ಲಿ ಕಂಡುಬರುವ ವೈರಸ್ ಸೋಂಕಿತ ರೋಗವಾಗಿದೆ. ಇದು ಕೇಂದ್ರ ನರಮಂಡಲದ ಮೇಲೆ ಪ್ರಭಾವ ಬೀರುತ್ತದೆ. 1840ರಲ್ಲಿ ಈ ರೋಗವನ್ನು ಜೋಕಬ್ ಐನೆ ಎಂಬುವರು ಕಂಡುಹಿಡಿದರು. ಪೋಲಿಯೋಗೆ ಕಾರಣವಾದ ವೈರಸ್ ಅನ್ನು ಕಾರ್ಲ್ ಲ್ಯಾಂಡ್ ಸ್ಟೈನರ್ ಎಂಬುವರು ಕಂಡುಹಿಡಿದರು. ಇದನ್ನು ತಡೆಯಲು ಪೋಲಿಯೋ ವ್ಯಾಕ್ಸಿನೇಷನ್ ಲಸಿಕೆಯನ್ನು ನೀಡಲಾಗುತ್ತದೆ. ಪೋಲಿಯೋ ಲಸಿಕೆಯನ್ನು ಬಾಯಿ ಮೂಲಕ ಮೊದಲು ಅಭಿವೃದ್ಧಿಪಡಿಸಿದವರು ಪೋಲೆಂಡ್ ದೇಶದ ವಿಜ್ಞಾನಿ ಆಲ್ಬರ್ಟ್ ಸಾಬಿನ್. 2 ಈಸ್ ದಿ ರೈಟ್ ಆನ್ಸರ್. ನಮ್ಮ ದೇಶದಲ್ಲಿ ತುರ್ತು ಪರಿಸ್ಥಿತಿ ಜಾರಿಗೆ ಬಂದ ವರ್ಷ 1975. ಭಾರತದ ಸಂವಿಧಾನದ 18ನೇ ಭಾಗದಲ್ಲಿ 352ರಿಂದ 360ನೇ ವಿಧಿಯವರೆಗೆ 3 ವಿಧದ ತುರ್ತು ಪರಿಸ್ಥಿತಿ ಬಗ್ಗೆ ವಿವರಿಸಿದೆ. ದೇಶದಲ್ಲಿ ಆಂತರಿಕ ಗಲಭೆ ಎಂಬ ನೆಪವನ್ನು ಒಡ್ಡಿ 1975 ಜೂನ್ 25ರಂದು ಅಂದಿನ ಪ್ರಧಾನಿ ಇಂದಿರಾ ಗಾಂಧಿಯವರು ಅಂದಿನ ರಾಷ್ಟ್ರಪತಿ ಫಕ್ರುದ್ದೀನ್ ಅಲಿ ಅಹಮದ್ಗೆ ಶಿಫಾರಸು ಮಾಡಿ ದೇಶಕ್ಕೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಹೇರುವಂತೆ ಮಾಡಿದರು. 1 ಈಸ್ ದಿ ರೈಟ್ ಆನ್ಸರ್.
ಯಾವ ವಿಧಿ ಅನ್ವಯ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ಹೇರಲು ಅವಕಾಶವಿದೆ? ವಿಧಿ 360. 360ನೇ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು 360ನೇ ವಿಧಿ ಅನ್ವಯ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ಹೇರಲು ಅವಕಾಶವಿದೆ. ಆದರೆ ಇದುವರೆಗೂ ಒಮ್ಮೆಯೂ ಕೂಡ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ವಿಧಿಸಿಲ್ಲ. 4 ಈಸ್ ದಿ ರೈಟ್ ಆನ್ಸರ್. ಬಿಸಿಜಿ ಚುಚ್ಚುಮದ್ದನ್ನು ಮುಂಚಿತವಾಗಿ ಹಾಕಿಸಿಕೊಂಡಲ್ಲಿ ಈ ರೋಗವನ್ನು ತಡೆಗಟ್ಟಬಹುದು. ಟ್ಯೂಬರ್ಕ್ಯುಲೋಸಿಸ್ ಅಂದರೆ ಟಿಬಿ, ಇದನ್ನು ನಾವು ಕ್ಷಯ ರೋಗ ಅಂತೇಳಿ ಕರಿತೀವಿ. ಬಿಸಿಜಿ ಅಂದರೆ ಬ್ಯಾಸಿಲಸ್ ಕ್ಯಾಲ್ಮಟೆಗ್ವಾನೇನ್. ಹುಟ್ಟಿದ ಮಗುವಿನ 1 ತಿಂಗಳ ಒಳಗಡೆ ಈ ಚುಚ್ಚುಮದ್ದನ್ನು ನೀಡಿ ಈ ರೋಗದಿಂದ ಮುಕ್ತರನ್ನಾಗಿ ಮಾಡಲಾಗುತ್ತದೆ. ಇದೊಂದು ಬ್ಯಾಕ್ಟೀರಿಯಾ ಸೋಂಕಿತ ರೋಗವಾಗಿದೆ. 2 ಈಸ್ ದಿ ರೈಟ್ ಆನ್ಸರ್. ಸಂವಿಧಾನದ ಯಾವ ಅನುಚ್ಛೇದದ ಅನ್ವಯ ಅಸ್ಪೃಶ್ಯತೆಯನ್ನು ತೊಡೆದುಹಾಕಿದೆ? 17. ಭಾರತದಲ್ಲಿರುವ ಶತಶತಮಾನಗಳಿಂದ ಆಚರಿಸಿಕೊಂಡ ಬಂದ ಅಸ್ಪೃಶ್ಯತೆಯನ್ನು ಹೋಗಲಾಡಿಸಲು ಭಾರತ ಸಂವಿಧಾನವು 17ನೇ ವಿಧಿಯಲ್ಲಿ ಅಸ್ಪೃಶ್ಯತಾ ಆಚರಣೆಯನ್ನು ನಿಷೇಧಿಸಿದೆ. ಭಾರತ ಸರ್ಕಾರವು ಈ ವಿಧಿಯನ್ನು ಬಲಗೊಳಿಸಲು 1976ರಲ್ಲಿ ಅಸ್ಪೃಶ್ಯತಾ ನಿವಾರಣಾ ಕಾಯ್ದೆಯನ್ನು ಜಾರಿಗೊಳಿಸಿತು. ಅಂದರೆ ಅಸ್ಪೃಶ್ಯತಾ ನಿವಾರಣಾ ಅಪರಾಧಿ ಕಾಯ್ದೆ. 2 ಈಸ್ ದಿ ರೈಟ್ ಆನ್ಸರ್. ವಂದೇ ಮಾತರಂ ಈ ಗೀತೆ ಈ ಭಾಷೆಗಳ ಮಿಶ್ರಣ. ಬಂಗಾಳಿ ಮತ್ತು ಸಂಸ್ಕೃತ. ವಂದೇ ಮಾತರಂ ಬಂಕಿಮಚಂದ್ರ ಚಟರ್ಜಿಯವರು ಬರೆದ ಆನಂದ ಮಠ ಎಂಬ ಕಾದಂಬರಿಯಿಂದ ಆರಿಸಲಾಗಿದೆ. ವಂದೇ ಮಾತರಂ ಬಂಗಾಳಿ ಮತ್ತು ಸಂಸ್ಕೃತದ ಮಿಶ್ರಣವಾಗಿದೆ. ಇದನ್ನು ಜನವರಿ 24, 1950ರಲ್ಲಿ ಅಳವಡಿಸಿಕೊಳ್ಳಲಾಯಿತು. 4 ಈಸ್ ದಿ ರೈಟ್ ಆನ್ಸರ್. ಎರಡನೇ ಪಾಣಿಪಟ್ ಕದನ ಯಾರ ನಡುವೆ ನಡೆಯಿತು? ಅಕ್ಬರ್ ಮತ್ತು ಹೇಮು. ಎರಡನೇ ಪಾಣಿಪಟ್ ಕದನವು ನವೆಂಬರ್ 5, 1556ರಲ್ಲಿ ಮೊಘಲ್ ದೊರೆ ಅಕ್ಬರ್ ಮತ್ತು ಸೂರ್ ಸಂತತಿಯ ಹೇಮು ನಡುವೆ ನಡೆಯಿತು. 3 ಈಸ್ ದಿ ರೈಟ್ ಆನ್ಸರ್. ಭಾರತದ ರಫ್ತಿನ ವಸ್ತುಗಳಲ್ಲಿ ಅತಿ ಪುರಾತನವಾದದ್ದು? ಸಾಂಬಾರ ಪದಾರ್ಥಗಳು. ಭಾರತದ ರಫ್ತಿನ ವಸ್ತುಗಳಲ್ಲಿ ಅತಿ ಪುರಾತನವಾದದ್ದು ಸಾಂಬಾರ ಪದಾರ್ಥಗಳು. ಹಿಂದಿನ ಕಾಲದಿಂದಲೂ ರಾಜರ ಕಾಲದಿಂದಲೂ ಸಾಂಬಾರ ಪದಾರ್ಥಗಳನ್ನು ವಿದೇಶಗಳಿಗೆ ಭಾರತವು ರಫ್ತು ಮಾಡುತ್ತಿದೆ. 2 ಈಸ್ ದಿ ರೈಟ್ ಆನ್ಸರ್. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡಕ್ಕೆ ಕಾರಣನಾದವನು? ಜನರಲ್ ಡಯರ್. 1919 ಏಪ್ರಿಲ್ 13ರಂದು ಪಂಜಾಬ್ನ ಅಮೃತಸರ ಬಳಿಯ ಜಲಿಯನ್ ವಾಲಾಬಾಗ್ನಲ್ಲಿ ಬ್ರಿಟಿಷ್ ಸೇನೆಯ ಬ್ರಿಗೇಡಿಯರ್ ಜನರಲ್ ರೆಗಿನಾಲ್ಡ್ ಡಯರ್ ಅವರು ಭಾರತೀಯ ಸ್ವಾತಂತ್ರ್ಯ ಹೋರಾಟಗಾರರ ಮೇಲೆ ಗುಂಡು ಹಾರಿಸಿದರು. ಈ ಕೃತ್ಯಕ್ಕೆ ಪ್ರಮುಖ ಕಾರಣರಾದವರು ಬ್ರಿಟಿಷ್ ಇಂಡಿಯನ್ ಸೇನೆಯ ಜನರಲ್ ರೆಗಿನಾಲ್ಡ್ ಡಯರ್ ಅವರು. ಆ ಸಂದರ್ಭದಲ್ಲಿ ಅಮೃತಸರದಲ್ಲಿ ಬ್ರಿಟಿಷ್ ಇಂಡಿಯಾ ಸೇನೆಯ ನೇತೃತ್ವ ವಹಿಸಿದ್ದರು. 2 ಈಸ್ ದಿ ರೈಟ್ ಆನ್ಸರ್. 1764ರ ಬಕ್ಸಾರ್ ಕದನದಲ್ಲಿ ಬ್ರಿಟಿಷರನ್ನು ಎದುರಿಸಿದವನು? ಮೀರ್ ಕಾಸಿಂ. ಅಕ್ಟೋಬರ್ 22, 1764ರಂದು ಬಿಹಾರ ರಾಜ್ಯದ ಬಕ್ಸಾರ್ನಲ್ಲಿ ಬಕ್ಸಾರ್ ಕದನವು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಹಾಗೂ ಬಂಗಾಳದ ನವಾಬ ಮೀರ್ ಕಾಸಿಂ ಔದ್ನ ನವಾಬ ಮೊಘಲ್ ದೊರೆ 2ನೇ ಶಾ ಆಲಂರ ನಡುವೆ ನಡೆಯಿತು. ಈ ಯುದ್ಧದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ವಿಜಯ ಸಾಧಿಸಿತು. 1 ಈಸ್ ದಿ ರೈಟ್ ಆನ್ಸರ್. ಕರ್ನಾಟಕದಲ್ಲಿ ಎಲ್ಲಿ ದೊರೆತ ಶಿಲಾಶಾಸನದಲ್ಲಿ ಮೊದಲ ಬಾರಿಗೆ ಅಶೋಕನ ಹೆಸರಿದೆ? ಮಸ್ಕಿ. ಮಸ್ಕಿ ಶಾಸನವು ರಾಯಚೂರು ಜಿಲ್ಲೆಯ ಮಸ್ಕಿ ಎಂಬಲ್ಲಿ ದೊರೆತಿರುವ ಶಾಸನವಾಗಿದೆ. ಇದು ಅಶೋಕನ ಕಾಲದ ಶಿಲಾಶಾಸನವಾಗಿದೆ. ಈ ಶಾಸನದಲ್ಲಿ ಮೊದಲ ಬಾರಿಗೆ ಅಶೋಕನ ಹೆಸರನ್ನ ಸೂಚಿಸಲಾಗಿದೆ. ಇದಕ್ಕಿಂತ ಹಿಂದಿನ ಶಾಸನಗಳಲ್ಲಿ ಅಶೋಕನ ಹೆಸರನ್ನು ದೇವನಾಂಪ್ರಿಯ ಪ್ರಿಯದರ್ಶಿನಿ ಎಂಬ ಹೆಸರನ್ನ ಒಳಗೊಂಡಿತ್ತು. 4 ಈಸ್ ದಿ ರೈಟ್ ಆನ್ಸರ್. ಕರ್ನಾಟಕದಲ್ಲಿ ಅಶೋಕನ ಶಾಸನಗಳು ದೊರೆತ ಸ್ಥಳ? ಮೇಲಿನ ಎಲ್ಲ. ಕರ್ನಾಟಕದಲ್ಲಿ ಅಶೋಕನ ಶಾಸನಗಳು ದೊರೆತಿರುವಂತಹ ಸ್ಥಳ ಸನ್ನತಿ ಗುಲ್ಬರ್ಗ ಜಿಲ್ಲೆಯಲ್ಲಿ ಕಂಡುಬಂದಿದೆ. ಬ್ರಹ್ಮಗಿರಿ ಶಾಸನ ಚಿತ್ರದುರ್ಗದಲ್ಲಿದೆ. ಸಿದ್ದಾಪುರ ಶಾಸನ ಬ್ರಹ್ಮಗಿರಿಯಿಂದ ಪಶ್ಚಿಮಕ್ಕೆ 1 ಮೈಲಿ ದೂರದಲ್ಲಿದೆ. ಗವಿಮಠ ಶಾಸನ ಕೊಪ್ಪಳದಲ್ಲಿ ಕಂಡುಬರುತ್ತದೆ. ನಿಟ್ಟೂರು ಶಾಸನ ಶಿರಾಳಕೊಪ್ಪ ಬಳ್ಳಾರಿ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. 4 ಈಸ್ ದಿ ರೈಟ್ ಆನ್ಸರ್. ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಗಡಿ ರೇಖೆ ರಚಿಸಿದವರು? ಸಿರಿಲ್ ರ್ಯಾಡ್ಕ್ಲಿಫ್. ಭಾರತ ಮತ್ತು ಪಾಕಿಸ್ತಾನಗಳನ್ನು ಪ್ರತ್ಯೇಕಿಸುವಂತಹ ರ್ಯಾಡ್ಕ್ಲಿಫ್ ರೇಖೆಗಳನ್ನು ಆಗಸ್ಟ್ 17, 1947ರಲ್ಲಿ ಎಳೆಯಲಾಯಿತು. ಈ ರೇಖೆಯನ್ನು ಸರ್ ಸಿರಿಲ್ ರ್ಯಾಡ್ಕ್ಲಿಫ್ ಅವರ ನೇತೃತ್ವದ ಸಮಿತಿಯು ಈ ರೇಖೆಯನ್ನು ರಚಿಸಿತು. 4 ಈಸ್ ದಿ ರೈಟ್ ಆನ್ಸರ್. 60 ಮೀಟರ್ ಬಟ್ಟೆಗೆ 135 ರೂಪಾಯಿಗಳಾದರೆ 32 ಮೀಟರ್ ಬಟ್ಟೆಯ ಬೆಲೆ ಎಷ್ಟು?
72 ರೂಪಾಯಿಗಳು. ಇದು ಕೂಡ ತುಂಬ ಸುಲಭ ಮಾಡುವಂಥದ್ದು. 60 ಮೀಟರ್ ಪಟ್ಟಿಗೆ 135 ರೂಪಾಯಿಗಳಾದರೆ 32 ಮೀಟರ್ಗೆ 32 × 135 ಡಿವೈಡೆಡ್ ಬೈ 60 ಮಾಡಿದರೆ ನಮಗೆ ಉತ್ತರ 72 ಬರುತ್ತೆ. 3 ಈಸ್ ದಿ ರೈಟ್ ಆನ್ಸರ್. ಗಣಕಯಂತ್ರದಲ್ಲಿ ವಿವಿಧ ಸಾಂದ್ರತೆಯಲ್ಲಿ ಡಾಟಾ ಶೇಖರಿಸಿ ಇಡುವ ಮೆಮೊರಿ ರ್ಯಾಮ್. ರ್ಯಾಮ್ ಮೀನ್ಸ್ ರ್ಯಾಂಡಮ್ ಅಕ್ಸೆಸ್ ಮೆಮೊರಿ. ಗಣಕಯಂತ್ರದ ಮೆಮೊರಿ ಯೂನಿಟ್ನಲ್ಲಿ ಎರಡು ವಿಧ. ಅವುಗಳಲ್ಲಿ ರೋಮ್ ರೀಡ್ ಓನ್ಲಿ ಮೆಮೊರಿ, ಇದು ಶಾಶ್ವತ ಸ್ಮರಣೆಯಾಗಿದ್ದು ಇದನ್ನು ಬದಲಾಯಿಸಲು ಸಾಧ್ಯವಿಲ್ಲ. ರ್ಯಾಮ್ ರ್ಯಾಂಡಮ್ ಅಕ್ಸೆಸ್ ಮೆಮೊರಿ, ಇದೊಂದು ತಾತ್ಕಾಲಿಕ ಸ್ಮರಣೆಯಾಗಿದ್ದು ಇದನ್ನು ಬದಲಾಯಿಸಬಹುದು. 1 ಈಸ್ ದಿ ರೈಟ್ ಆನ್ಸರ್. ದೇಶದ ರಾಜಧಾನಿಯನ್ನು ಕೋಲ್ಕತ್ತಾದಿಂದ ದೆಹಲಿಗೆ ವರ್ಗಾಯಿಸಲು ಸೂಚಿಸಿದ ಗವರ್ನರ್ ಜನರಲ್ ಯಾರು? ಲಾರ್ಡ್ ಹಾರ್ಡಿಂಜ್. ಲಾರ್ಡ್ ಹಾರ್ಡಿಂಜ್ ರವರು 1911ರಲ್ಲಿ ದೇಶದ ರಾಜಧಾನಿಯನ್ನು ಕೋಲ್ಕತ್ತಾದಿಂದ ನವದೆಹಲಿಗೆ ವರ್ಗಾಯಿಸುವಂತೆ ಸೂಚಿಸಿದರು. ಇವರ ಅಧಿಕಾರಾವಧಿಯಲ್ಲಿ ಬ್ರಿಟಿಷ್ ದೊರೆ ಜಾರ್ಜ್ ಫಾಯ್ ಭಾರತಕ್ಕೆ ಭೇಟಿ ನೀಡಿದ್ದರು. 3 ಈಸ್ ದಿ ರೈಟ್ ಆನ್ಸರ್. ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧಿವೇಶನ ನಡೆದ ಸ್ಥಳ ಮುಂಬೈ. ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧಿವೇಶನವು ಪೂನಾದಲ್ಲಿ ಮೊದಲು ನಡೆಯಲು ಸಿದ್ಧತೆ ನಡೆಸಿತ್ತು. ಆದರೆ ಪ್ಲೇಗ್ ಹರಡಿದ್ದರಿಂದ ಪೂನಾದಿಂದ ಮುಂಬೈಗೆ ಅಧಿವೇಶನದ ಸ್ಥಳವನ್ನು ವರ್ಗಾಯಿಸಿ 1885 ಡಿಸೆಂಬರ್ 28ರಂದು 1885 ಡಿಸೆಂಬರ್ 31ರವರೆಗೆ ಮುಂಬೈನಲ್ಲಿ ಉಮೇಶ್ ಚಂದ್ರ ಬ್ಯಾನರ್ಜಿಯವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಈ ಅಧಿವೇಶನದಲ್ಲಿ 72 ಮಂದಿ ಭಾಗವಹಿಸಿದ್ದರು. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅನ್ನು ಎ.ಒ. ಹ್ಯೂಮ್ ರವರು 1885ರಲ್ಲಿ ಸ್ಥಾಪಿಸಿದ್ದರು. 4 ಈಸ್ ದಿ ರೈಟ್ ಆನ್ಸರ್. ವಾಸ್ಕೋ ಡಿ ಗಾಮ ಭಾರತಕ್ಕೆ ಜಲಮಾರ್ಗ ಕಂಡುಹಿಡಿದ ವರ್ಷ 1498. ಪೋರ್ಚುಗಲ್ ನಾವಿಕ ಯುರೋಪಿನಿಂದ ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿದನು. ವಾಸ್ಕೋ ಡಿ ಗಾಮನು 1497 ಜುಲೈ 8ರಲ್ಲಿ ಲಿಸ್ಟನ್ ನಗರದಿಂದ ನೌಕಾಯಾನ ಪ್ರಾರಂಭಿಸಿ 1498ರಲ್ಲಿ ಕೇಪ್ ಆಫ್ ಗುಡ್ ಹೋಪ್ ಬುಷಿರಾ ಮಾಂಬೋಸಾ ಮಾಲಿಂದಿ ಮಾರ್ಗವಾಗಿ ಭಾರತದಿಂದ ಕೇರಳದ ಕಾಲಿಕಟ್ ಬಳಿಯ ಕಪ್ಪಾಡಕ್ಕೆ ಬಂದು 1498 ಮೇ 20ರಂದು ತಲುಪಿದರು. 1 ಈಸ್ ದಿ ರೈಟ್ ಆನ್ಸರ್. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ತಂದವನು ಡಾಲ್ ಹೌಸಿ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಡಾಲ್ ಹೌಸಿ ಅವರು ಜಾರಿಗೆ ತಂದರು. ವೆಲ್ಲೆಸ್ಲಿಯರವರು ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದರು. ಕ್ಯಾನಿಂಗ್ ರವರು ಮೊಟ್ಟ ಮೊದಲ ಬ್ರಿಟಿಷ್ ವೈಸ್ರಾಯ್ ಲಾರ್ಡ್ ವಿಲಿಯಂ ಬೆಂಟಿಂಗ್ 1829ರಲ್ಲಿ ಸತಿ ಪದ್ಧತಿಯನ್ನು ಹೋಗಲಾಡಿಸಿದರು. 3 ಈಸ್ ದಿ ರೈಟ್ ಆನ್ಸರ್. ಶಕ ವರ್ಷವನ್ನು ಆರಂಭಿಸಿದವನು ಕಾನಿಷ್ಕ. ಕಾನಿಷ್ಕನು ಕುಶಾಣರ ಪ್ರಸಿದ್ಧ ದೊರೆ. ಕ್ರಿಸ್ತ ಶಕ 78ರಲ್ಲಿ ಅಧಿಕಾರಕ್ಕೆ ಬಂದ ಜ್ಞಾಪಕಾರ್ಥಕವಾಗಿ ಆ ವರ್ಷದಿಂದ ಶಕ ವರ್ಷವನ್ನು ಪ್ರಾರಂಭಿಸಿದರು. ಮಗಧ ವಂಶದ ದೊರೆ ಬಿಂಬಸಾರ. ಬಿಂಬಸಾರನ ಮಗ ಅಜಾತಶತ್ರು. 2 ಈಸ್ ದಿ ರೈಟ್ ಆನ್ಸರ್. ಬಾಂಬೆ ಹೈ ಎನ್ನುವ ಪ್ರದೇಶ ಪ್ರಸಿದ್ಧವಾಗಿರುವುದು ಪೆಟ್ರೋಲಿಯಂ ನಿಕ್ಷೇಪಕ್ಕೆ. ಮುಂಬೈ ಹೈನು ಬಾಂಬೆ ಹೈ ಎಂದು ಕರೆಯುತ್ತಿದ್ದರು. ಮುಂಬೈನಿಂದ 160 ಕಿಲೋಮೀಟರ್ ದೂರದ ಪ್ರದೇಶವಾಗಿದ್ದು ಇದನ್ನು ಪೆಟ್ರೋಲಿಯಂ ಮತ್ತು ಸ್ವಾಭಾವಿಕ ಅನಿಲ ಕಾರ್ಪೊರೇಷನ್ ಈ ಸ್ಥಳವನ್ನು ನಿಭಾಯಿಸುತ್ತಿದೆ. ಬಾಂಬೆ ಹೈ ಅರಬ್ಬಿ ಸಮುದ್ರದ ಬಳಿ ಕಂಡುಬರುವ ತೈಲ ನಿಕ್ಷೇಪ ಹೊಂದಿರುವುದಾಗಿದೆ. 3 ಈಸ್ ದಿ ರೈಟ್ ಆನ್ಸರ್. ಭಾರತದ ಅತ್ಯಂತ ಉದ್ದವಾದ ನದಿ ಯಾವುದು? ಗಂಗಾ. ಭಾರತದ ಅತ್ಯಂತ ಉದ್ದವಾದ ನದಿ ಗಂಗಾ. ಇದು ಭಾರತದ ರಾಷ್ಟ್ರೀಯ ನದಿಯಾಗಿದೆ. ಇದು ಗಂಗೋತ್ರಿಯಲ್ಲಿ ಹುಟ್ಟಿ ಪೂರ್ವಕ್ಕೆ ಭಾರತದಿಂದ ಬಾಂಗ್ಲಾದೇಶಕ್ಕೆ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ಸುಮಾರು 2525 ಕಿಲೋಮೀಟರ್ ದೂರ ಹರಿಯುತ್ತದೆ. 2 ಈಸ್ ದಿ ರೈಟ್ ಆನ್ಸರ್. ಕನ್ನಡ ಭಾಷೆಯ ಮೊದಲ ವೃತ್ತಪತ್ರಿಕೆ ಮಂಗಳೂರು ಸಮಾಚಾರ. ಮಂಗಳೂರು ಸಮಾಚಾರವು ಮೊಟ್ಟ ಮೊದಲ ಬಾರಿಗೆ 1843ರಲ್ಲಿ ಮಂಗಳೂರಿನಿಂದ ಮೊದಲ ಬಾರಿಗೆ ಪ್ರಕಟವಾದ ಕನ್ನಡದ ವೃತ್ತಪತ್ರಿಕೆ. ಇದನ್ನು ಮೋಗ್ಲಿಂಗ್ ಮಿಷನರಿ ಪ್ರಕಟಪಡಿಸಿದರು. ಭಾರತದ ಅತ್ಯಂತ ಹಳೆಯ ಪತ್ರಿಕೆ ದಿ ಬೆಂಗಾಲ್ ಗೆಜೆಟ್. ಈ ಪತ್ರಿಕೆಯು 1780ರಲ್ಲಿ ಕಲ್ಕತ್ತಾದಲ್ಲಿ ಆರಂಭವಾಯಿತು. ಬಾಂಬೆ ಸಮಾಚಾರ ಅತ್ಯಂತ ಹಳೆಯ ಮತ್ತು ಈಗಲೂ ಅಸ್ತಿತ್ವದಲ್ಲಿರುವ ವರ್ತಮಾನ ಪತ್ರಿಕೆಯಾಗಿದೆ. 1 ಈಸ್ ದಿ ರೈಟ್ ಆನ್ಸರ್. ಚೌರಿ ಚೌರಾ ಎನ್ನುವ ಊರು ಯಾವ ರಾಜ್ಯದಲ್ಲಿದೆ? ಉತ್ತರ ಪ್ರದೇಶ.
ಚೌರಿ ಚೌರವು ಉತ್ತರ ಪ್ರದೇಶದ ಗೋರಖ್ಪುರದಲ್ಲಿರುವ ಪ್ರದೇಶವಾಗಿದೆ. 1922 ಫೆಬ್ರವರಿ 4ರಂದು ಚೌಕಿಯಲ್ಲಿ 23 ಪೊಲೀಸರನ್ನು ಸ್ವಾತಂತ್ರ್ಯ ಹೋರಾಟಗಾರರು ಹತ್ಯೆ ಮಾಡುವ ಮೂಲಕ ಅಹಿಂಸೆಯು ಈ ಸ್ಥಳದಲ್ಲಿ ಸಂಭವಿಸಿತು. ಈ ಘಟನೆಯು ಪರಿಣಾಮವಾಗಿ ತಮ್ಮ ಅಸಹಕಾರ ಚಳವಳಿಯನ್ನು ಹಿಂತೆಗೆದುಕೊಂಡರು. ಇದು ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಪ್ರಮುಖ ಹಿಂಸಾತ್ಮಕ ಘಟನೆಯಾಗಿದೆ. 1 ಈಸ್ ದಿ ರೈಟ್ ಆನ್ಸರ್. ಮಂಗಳೂರಿನಲ್ಲಿ ರಾಷ್ಟ್ರೀಯ ಶಾಲೆಗಳ ಸ್ಥಾಪನೆ ಮಾಡಿದವರು ಯಾರು? ಕಾರ್ನಾಡ್ ಸದಾಶಿವರಾವ್. ಮಂಗಳೂರಿನಲ್ಲಿ ರಾಷ್ಟ್ರೀಯ ಶಾಲೆ ಸ್ಥಾಪನೆ ಮಾಡಿದ್ದು ಕಾರ್ನಾಡ್ ಸದಾಶಿವರಾವ್. ಹಾಗೆ ಗುಲ್ಬರ್ಗಾದಲ್ಲಿ ರಾಷ್ಟ್ರೀಯ ಶಾಲೆಯನ್ನು ಸ್ಥಾಪನೆ ಮಾಡಿದ್ದು ದೇವಳ ಗಾಂವ್ಕರ್. ಪಂಡಿತರ ತಾರಾನಾಥ್ ರಾಯಚೂರಿನಲ್ಲಿ ಸ್ಥಾಪಿಸಿದರು. 3 ಈಸ್ ದಿ ರೈಟ್ ಆನ್ಸರ್. ವಿಶ್ವಸಂಸ್ಥೆಯ ಶೈಕ್ಷಣಿಕ, ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆ ದಟ್ ಈಸ್ ಯುನೆಸ್ಕೋದ ಆಡಳಿತ ಕಚೇರಿ ಇಲ್ಲಿದೆ. ಪ್ಯಾರಿಸ್. ಯುನೆಸ್ಕೋದ ಆಡಳಿತ ಕಚೇರಿ ಇರುವ ಸ್ಥಳ ಪ್ಯಾರಿಸ್. ವಿಶ್ವಸಂಸ್ಥೆಯ ಕೇಂದ್ರ ಸ್ಥಾನ ಇರುವ ಸ್ಥಳ ನ್ಯೂಯಾರ್ಕ್. FAOನ ಕೇಂದ್ರ ಸ್ಥಳ ಇಟಲಿಯ ರೋಮ್ನಲ್ಲಿದೆ. ಇಂಟರ್ನ್ಯಾಷನಲ್ ಮ್ಯಾರಿಟೈಮ್ ಆರ್ಗನೈಸೇಷನ್ನ ಕೇಂದ್ರ ಸ್ಥಳ ಲಂಡನ್ನಲ್ಲಿದೆ. IAEAಯ ಕೇಂದ್ರ ಸ್ಥಳ ವಿಯೆನ್ನಾದಲ್ಲಿದೆ. 3 ಈಸ್ ದಿ ರೈಟ್ ಆನ್ಸರ್. ಭಾರತದ ವಿಸ್ತೀರ್ಣ 32,87,263 ಚದರ ಕಿಲೋಮೀಟರ್. 32,87,263 ಚದರ ಕಿಲೋಮೀಟರ್. ಜಗತ್ತಿನ ದೇಶಗಳ ವಿಸ್ತೀರ್ಣದಲ್ಲಿ ಭಾರತವು 7ನೇ ದೊಡ್ಡ ರಾಷ್ಟ್ರವಾಗಿದೆ. 2.4% ಭೂ ವಿಸ್ತೀರ್ಣ ಹೊಂದಿದೆ. ಜನಸಂಖ್ಯೆ ಸುಮಾರು 17.7%. 2ನೇ ದೊಡ್ಡ ರಾಷ್ಟ್ರವಾಗಿದೆ. ವಿಸ್ತೀರ್ಣದಲ್ಲಿ ದೊಡ್ಡ ರಾಷ್ಟ್ರಗಳು ರಷ್ಯಾ, ಕೆನಡಾ, ಚೀನಾ, ಅಮೆರಿಕ, ಬ್ರೆಜಿಲ್, ಆಸ್ಟ್ರೇಲಿಯಾ. 7ನೇದು ಭಾರತ, 8ನೇದು ಅರ್ಜೆಂಟೈನಾ. ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಷ್ಟ್ರಗಳೆಂದರೆ ಮೊದಲು ಚೀನಾ, ನಂತರ ಭಾರತ, ಅಮೆರಿಕ ಸಂಯುಕ್ತ ಸಂಸ್ಥಾನ, ಇಂಡೋನೇಷ್ಯಾ, ಬ್ರೆಜಿಲ್, 6ನೇದು ಪಾಕಿಸ್ತಾನ. 4 ಈಸ್ ದಿ ರೈಟ್ ಆನ್ಸರ್. ಸ್ವತಂತ್ರ ಭಾರತದ ಮೊಟ್ಟಮೊದಲ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಇದು. ದಾಮೋದರ ಕಣಿವೆ. ದಾಮೋದರ ನದಿಗೆ ಜಾರ್ಖಂಡ್ ಹಾಗೂ ಪಶ್ಚಿಮ ಬಂಗಾಳದಲ್ಲಿ ಅಣೆಕಟ್ಟು ನಿರ್ಮಿಸಲಾಗಿದೆ. ದಾಮೋದರ ನದಿಯನ್ನು ಬಂಗಾಳದ ಕಂಡೀರ್ನ ನದಿ ಎನ್ನುವರು. ಇದು ಸ್ವತಂತ್ರ ಭಾರತದ ಮೊಟ್ಟಮೊದಲ ಅಣೆಕಟ್ಟು ಯೋಜನೆಯಾಗಿದೆ. 3 ಈಸ್ ದಿ ರೈಟ್ ಆನ್ಸರ್.